ಬಜೆಟ್ನಲ್ಲಿ ಯಾವೆಲ್ಲದರ ದರ ಏರಿಕೆಯಾಗಿದೆ ಮತ್ತು ಇಳಿಕೆಯಾಗುತ್ತೆ ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್. ಮೋದಿ ಬಜೆಟ್ನಲ್ಲಿ ಯಾವುದೆಲ್ಲ ಇಳಿಕೆಯಾಗಿದೆ, ಟಿವಿ, ಮೊಬೈಲ್ ಫೋನ್ಗಳು ಇವೆಲ್ಲವೂ ಕೂಡ ಅಗ್ಗ, LED, LCD ಟಿವಿಯೂ ಕೂಡ ಅಗ್ಗ, ಇವೆಲ್ಲವೂ ಕೂಡ ಅಂದರೆ ಬೆಲೆ ಕಡಿಮೆ ಆಗ್ತಾ ಇರೋದು ಈ ಬಜೆಟ್ನ ಮಂಡನೆ ಆಗಿದ್ರ ನಂತರದಲ್ಲಿ ಈ ಒಂದು ತೀರ್ಮಾನ. ಎಲ್ಲರೂ ಕೂಡ ಟಿವಿನ ಪಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ರು, ಬಟ್ ಬಜೆಟ್ ಆದಮೇಲೆ ಅಂದರೂ ಏರಿಸ್ಬಿಡ್ತಾರಾ ಅನ್ನುವಂಥ ಆತಂಕ ಕೂಡ ಇತ್ತು. ಸೊ ಮಧ್ಯಮ ವರ್ಗಕ್ಕೆ ಮತ್ತು ಶ್ರೀಸಾಮಾನ್ಯರಿಗೆ ಇದು ಅನುಕೂಲವಾಗುತ್ತೆ. ಟಿವಿ, ಮೊಬೈಲ್ ಅಗ್ಗ ಆಗುತ್ತೆ. LCD ಟಿವಿ ಕೂಡ ಅದರ ದರ ಇಳಿಕೆ ಆಗುತ್ತೆ. ಜೀವರಕ್ಷಕ ಔಷಧಿಗಳು ಆರೋಗ್ಯ ಕ್ಷೇತ್ರದಲ್ಲಿ ಒಂದಷ್ಟು ಕ್ರಾಂತಿಕಾರಕ ನಡೆಯನ್ನೇ ಇಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಲ್ಲ. ಅದರಲ್ಲೂ ಕೂಡ ಕ್ಯಾನ್ಸರ್ ಔಷಧಿ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. ಕಸ್ಟಮ್ ಸುಂಕವನ್ನು 5% ಇಳಿಕೆ ಮಾಡಿರೋದ್ರ ಪರಿಣಾಮ ಬಹಳಷ್ಟು ಪೇಷಂಟ್ಸ್ ಏನಿದ್ರು ಇದರ ಔಷಧಿಗಳು ಬಹಳ ದುಬಾರಿಯಾಗಿತ್ತು, ಅದನ್ನು ಕೊಂಡ್ಕೊಳ್ಳೋದು ಹೇಗಪ್ಪ ಅಂತ ಟೆನ್ಷನ್ನು, ದುಡ್ಡು ಹೋಗ್ತಾನೇ ಇರುತ್ತೆ ಅಂತ ಅದರ ಬೆಲೆಯನ್ನು ಇಳಿಸಿರೋದ್ರಿಂದ ಅದು ಗುಡ್ ನ್ಯೂಸ್. ಸ್ವದೇಶಿ ನಿರ್ಮಿತ ಬಟ್ಟೆಗಳು ಕೂಡ ಅಗ್ಗ ಆಗಲಿದೆ. ಇಲ್ಲಿ ಸ್ವದೇಶಿ ನಿರ್ಮಾಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸ್ವದೇಶಿ ನಿರ್ಮಿತ ಬಟ್ಟೆಗಳ ಬೆಲೆಯನ್ನು ಇಳಿಕೆ ಮಾಡಲಾಗಿದೆ. ಇನ್ನು ಎಲೆಕ್ಟ್ರಿಕ್ ಕಾರು ಕೂಡ ಅಗ್ಗ ಆಗಲಿದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಎನ್ಕರೇಜ್ ಮಾಡೋ ಸಲುವಾಗಿ ಹೆಚ್ಚೆಚ್ಚು ಅದು ಚಾಲ್ತಿಗೆ ಬರಬೇಕು ಮತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅನ್ನೋದು ಮೋದಿ ಸರ್ಕಾರದ ಒಂದು ಅಜೆಂಡಾ. ಸೊ ಅದರ ಭಾಗವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬಜೆಟ್ನಲ್ಲಿ ಆಗಾಗ್ಗೆ ಈ ರೀತಿಯಾದಂತಹ ಒಂದಷ್ಟು ಬೋನಸ್ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಚರ್ಮೋತ್ಪನ್ನವೂ ಕೂಡ ಅಗ್ಗವಾಗುತ್ತೆ. ಲೈಕ್ ಚಪ್ಪಲ್ಗಳಿರಬಹುದು, ಬ್ಯಾಗ್ಗಳಿರಬಹುದು, ಇವೆಲ್ಲವೂ ಕೂಡ ಚರ್ಮೋತ್ಪನ್ನಗಳು, ಅವುಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಸೊ ಇದು ಒಂದು ರೀತಿಯಲ್ಲಿ ಉತ್ಪಾದಕರಿಗೆ ಮತ್ತು ಕೊಳ್ಳುವವರಿಗೆ ಇಬ್ಬರಿಗೂ ಕೂಡ ಖುಷಿಯ ವಿಚಾರ. ಸರಳೀಕೃತ ಹೊಸ ತೆರಿಗೆ ನೀತಿ ಇದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಟಾಪ್ 1 ಇತ್ತು. ಸರಳೀಕರಿಸಬೇಕು ತೆರಿಗೆ ನೀತಿಯನ್ನು ಅಂತ. ಸೊ ಅದನ್ನು ಸರಳೀಕರಿಸೋ ಮೂಲಕವಾಗಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ತೆರಿಗೆ ಪಾವತಿದಾರರಿಗೆ. ಅದು ಹೊಸ ರಿಜಿಮ್ ಏನಿದೆ ಅದರಲ್ಲಿ, ಹಳೇದ್ರಲ್ಲಿ ಏನಿದೆ ಅದರಲ್ಲಿ ಏನು ಮಾರ್ಪಾಡು ಮಾಡಿಲ್ಲ, ಮತ್ತೇನು ರದ್ದು ಮಾಡಿಬಿಡ್ತಾರಾ ಅಂತ ಇತ್ತು, ಅದು ಕೂಡ ರದ್ದು ಮಾಡಿಲ್ಲ. ಇನ್ನು TDS TCS ಇನ್ನಷ್ಟು ಸರಳೀಕರಣಗೊಳಿಸೋ ಮೂಲಕವಾಗಿ ಅದು ಒಂದು ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿರಬೇಕು ಮತ್ತು ಹೆಚ್ಚು ನಮ್ಮ ಮೇಲೆ ಹೊರೆ ಆಗ್ತಾ ಇದೆ ಅನ್ನೋ ಭಾವನೆ ಬರಬಾರ್ದು. ಅದಕ್ಕೊಂದಷ್ಟು ಸರಳೀಕರಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಿರಿಯ ನಾಗರಿಕರಿಗೆ 1 ಲಕ್ಷದವರೆಗೆ TDS ಲಾಭ. ಇಲ್ಲಿವರೆಗೂ 50,000ದವರೆಗೂ ಅವರಿಗೆ TDS ಇತ್ತು. ಅದಾದ್ರ ನಂತರದಲ್ಲಿ ಹಿರಿಯ ನಾಗರಿಕರ ಒಂದು ವಿಷಯದಲ್ಲೂ ಕೂಡ ಒಂದು ಸ್ಟೆಪ್ ತೆಗೆದುಕೊಂಡಿದ್ದಾರೆ. ಪರಿಣಾಮ 1 ಲಕ್ಷದವರೆಗೆ ತೆರಿಗೆ ಲಾಭವನ್ನು ಪಡ್ಕೊಳ್ಬಹುದಾಗಿದೆ. ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆಯನ್ನು ಮಾಡಲಾಗ್ತಾ ಇದ್ದಾರೆ. ಬಹಳಷ್ಟು ಜನ ನಾವು ಲೋನ್ಸ್ನ ತೆಗೆದುಕೊಂಡಿರ್ತೀವಿ, ಅದಾದ ನಂತರದಲ್ಲಿ ಕೆಲಸಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ನಾವು ಈ ಟ್ಯಾಕ್ಸನ್ನು ಕಟ್ಟಬೇಕು, ಒಟ್ಟಿನಲ್ಲಿ ನಮಗೆ ಇದರಿಂದ ಮುಕ್ತಿನೇ ಇಲ್ವಾ ಅಂತಿದ್ರು. ಈಗ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಕ್ರಾಂತಿಯನ್ನು ಮಾಡಿದ್ದಾರೆ. ಪಾನ್ ಕಾರ್ಡ್ ವಿಷಯದಲ್ಲಿ ಯಾವ್ದ್ಯಾವ್ದು ಅಗ್ಗ ಆಗಿದೆ ಅಂತ ನೋಡೋಣ ಪ್ರೇಮ್. ಇನ್ನು ಇವತ್ತಿನ ಬಜೆಟ್ ಮಂಡನೆಯ ಬಳಿಕ ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿ, ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಹೆಚ್ಚು ತೆರಿಗೆಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಈ ಹಿಂದೆ ಕೂಡ ಪ್ಯಾನ್ ಕಾರ್ಡ್ ಮಾಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನು ಪಾಸ್ ಮಾಡಿತ್ತು. ಅದರಿಂದ ಆಚೆಗೂ ಕೂಡ ಯಾರ್ಯಾರು ಪ್ಯಾನ್ ಕಾರ್ಡನ್ನು ಮಾಡಿಲ್ಲೋ ಅವರಿಗೀಗ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಿಕ್ಕೆ ನಿರ್ಧರಿಸಿರುವಂಥದ್ದು.